ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಈ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗು. 2 ಡೇಸ್ ಲೇಟ್ ಆಯಿತು ಅಪ್ಲೋಡ್ ಮಾಡೋದು, ಸಾರಿ. ಹಬ್ಬದ ದಿನ ಬೆಳಗ್ಗೆ ಎದ್ದು ನಾನೊಂದು 6 o'clock ಎದ್ದಿದ್ದೆ. ಇವತ್ತು 6 o'clock ಎದ್ದು ಹಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹಟ್ಟಿಗೆಲ್ಲ ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿ ಬಂದು ಬೋರ್ವೆಲ್ ಗಾಡಿಯವರು ನೀರು ತುಂಬಿಸ್ಕೊಂಡು ಹೋಗಿದ್ರು ಬೋರಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ಪೈಪೆಲ್ಲ ಹಂಗೆ ಬಿಟ್ಟಿದ್ರು. ಅದೆಲ್ಲ ಎತ್ತಿ ಹಟ್ಟಿ ಕಸ ಎಲ್ಲ ಗುಡಿಸಿ ಆಲ್ರೆಡಿ ನೈಟೇ ಗುಡಿಸಿದ್ದೆ. ಬಟ್ ಗಾಡಿಗೆ ಒಂದೊಂದು ಎಕ್ಸ್ಟ್ರಾ ಬಂದಿರುತ್ತಲ್ವ. ನಮ್ಮನೆ ಹತ್ರ ಅರಳಿ ಮರ ಇದೆಲ್ಲ ಜಾಸ್ತಿ ಮರಗಳಿರೋದ್ರಿಂದ ಇವಾಗ ಗಾಳಿ ಅಲ್ವಾ, ಬೇಗ ಗಲೀಜಾಗಿಬಿಡುತ್ತೆ. ಎಲೆಗಳು ಇದೆಲ್ಲ ಬಂದು ಬಿದ್ದುಬಿಡುತ್ತೆ. ಅದನ್ನೆಲ್ಲ ಗುಡಿಸ್ಬಿಟ್ಟು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ತೆ. ನಾನು ಮುಂಚೆ ತುಂಬ ಚೆನ್ನಾಗಿ ರಂಗೋಲಿ ಹಾಕಿವೆ ಆಯಿತಾ. ತುಂಬ ದೊಡ್ಡ ರಂಗೋಲಿ ಎಲ್ಲ ಹಾಕಿವೆ ನಾನು. ಬಟ್ ಇವಾಗ ಹಾಕೋದು ಕಮ್ಮಿ ಮಾಡಿದ್ರಿಂದ ನನಗೆ ರಂಗೋಲಿಗಳೇ ಈ ಚುಕ್ಕಿ ಇಡೋ ರಂಗೋಲಿ ಆದರೆ ಇಟ್ಬಿಡ್ತೀನಿ. ಅದು ತುಂಬ ರಂಗೋಲಿ ಬರುತ್ತೆ. ನನಗೆ ತುಂಬ ಇಷ್ಟ. ನನಗೆ ರಂಗೋಲಿ ಬಿಡಿಸೋದು ಅಂದರೆ ನನಗೆ ತುಂಬ ಹಬ್ಬದಿದ್ರಲ್ಲೆಲ್ಲ ಅಟ್ಟಿ ತುಂಬ ರಂಗೋಲಿ ಬಿಡಿಸೋದು ಇದೆಲ್ಲ ತುಂಬ ಇಷ್ಟ ನನಗೆ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಇಲ್ಲಿ ತುಳಸಿ ಗಿಡದ ಹತ್ರ ಸ್ವಲ್ಪ ರಂಗೋಲಿ ಬಿಡಿಸಿ ಆಮೇಲೆ ಬಿಸಿನೀರು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಇವತ್ತು ಟಿಫನ್ಗೇನು ಮಾಡ್ತಾ ಇರಲಿಲ್ಲ. ಡೈರೆಕ್ಟಾಗಿ ಮಾರ್ನಿಂಗ್ ಇದಕ್ಕೆ ಕಡಲೆಕಾಳು ಉಸ್ಲಿ. ಯಾಕೆಂದರೆ ನಾವು ಸಂಡೇ ಟೈಮು ಬೆಳಗ್ಗೆ ನಾನು ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ, ಮಕ್ಕಳು ಮಾತ್ರ ತಿಂತಾರೆ. ಅವ್ರಿಗೆ ನೈಟ್ ಸ್ವಲ್ಪ ಜಾಸ್ತಿ ಅನ್ನ ಮಾಡಿಬಿಟ್ಟಿರ್ತೀನಿ, ಏಕೆಂದರೆ ಅವರಿಬ್ಬರಿಗೋಸ್ಕರ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ. ಆಮೇಲೆ ಇವಾಗ ನಾನು ಮಾಲ್ಟ್ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಮಾಲ್ಟ್ ಪೌಡ್ರಿಗೆ ಫಸ್ಟ್ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕಲಸಿಡ್ತಾ ಇದ್ದೀನಿ. ಮಾಲ್ಟ್ ಮಾಡಿಟ್ರೆ ಆಮೇಲೆ ಕುಡಿಬೋದು ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಟ್ಟೆ. ಅದಾದಮೇಲೆ ಬಿಸಿನೀರು ಕೂಡ ರೆಡಿಯಾಗಿತ್ತು. ಫ್ರೆಶ್ ಹಾಕ್ಕೊಂಡೆ. ಕಡಲೆಕಾಳು ಕೂಡ ನೈಟೇ ನೆನೆಯೋಕೆ ಇಟ್ಟಿದ್ದೆ ನಾನು. ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂದ್ಬಿಟ್ಟು ನಾನು ಕಡಲೆಕಾಳು ಉಸ್ಲಿ ಮಾಡೋಣ. ಶಿವರಾತ್ರಿ ಹಬ್ಬಕ್ಕೆ ಕಡಲೆಕಾಳು ಉಸ್ಲಿನೇ ಫೇಮಸ್ ಅಲ್ವಾ, ಶಿವಂಗೆ ಇಷ್ಟ ಅಲ್ವಾ. ಸೊ ಹಾಗಾಗಿ ಅದನ್ನು ಮಾಡೋಣ ಅಂದ್ಬಿಟ್ಟು ನಾನು ನೈಟೇ ನೆನೆ ಹಾಕಿದ್ದೆ. ಇವಾಗ ಅದನ್ನು ವಿಷಲ್ ಹಾಕಿಸ್ಬಿಟ್ಟು ಇಲ್ಲಿ ನಾನು ಚಿಯಾ ಸೀಡ್ಸ್ನ ನೆನೆ ಹಾಕ್ತಾಯಿದ್ದೀನಿ. ಡೈಲಿ 1 ಸ್ಪೂನ್ ತೊಗೋತೀನಿ ನಾನು ಚಿಯಾ ಸೀಡ್ಸು. ನನ್ನ ಹಸ್ಬೆಂಡ್ಗೆ ಒಂದೊಂದು ಸಲ ಹಾಫ್ ಲೋಟ ಕೊಡ್ತೀನಿ, ನಾನೊಂದು ಹಾಫ್ ತೊಗೋತೀನಿ. ಇಲ್ಲ ಅಂದರೆ ಇಬ್ಬರು ಒಂದೊಂದು ಲೋಟ ತೊಗೋತೀವಿ. ಅದಾದಮೇಲೆ ಇಬ್ಬರಿಗೂ ಕೂಡ ಫ್ರೆಶ್ ಮಾಡಿಕೊಂಡು ಇಬ್ಬರು ಕುಡ್ದೋಗ್ಬಿಟ್ಟು ಈಗ ತೆಂಗಿನಕಾಯಿ ಕಾಳು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸೂಪರಾಗಿರುತ್ತೆ. ಒಂದೇ ಥರ ರೆಸಿಪಿ ತಿಂತಾಯಿದ್ರೆ ಇದು ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫಸ್ಟು ಸ್ನಾನ ಮಾಡ್ಕೊಂಡ್ಬಂದ್ಬಿಡೋಣ, ಆಮೇಲೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಹಬ್ಬ ಅಲ್ವಾ, ಸೀರೆ ಹಾಕೊಳ್ಳೋಣ ಅಂದ್ಬಿಟ್ಟು ಸೀರೆನ ಹಾಕ್ಕೊಂಡೆ. ಇವತ್ತು ನನಗೆ ಈ ಥರ ಸಿಂಪಲ್ ಸೀರೆ ಅಂದರೆ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಜಡೆ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಹೂ ಮಾಡ್ಕೊಳ್ಳೋಣ ಅಂತ ಹೂ ಮಾಡ್ಕೊಂಡು. ನನಗೆ ಈ ಥರ ಹೂ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನನಗೆ ಈ ಮಲ್ಲಿಗೆ ಹೂಗಿಂತ ಈ ಥರ ಕಾಕಡ ಹೂ ಇಷ್ಟ ಆಗುತ್ತೆ. ಅದು ನೋಡಿ, ಈ ಥರ ಗುಂಡು ಹಾಕ್ತಾನೆ ಅರಳಿರುತ್ತಲ್ಲ, ಆ ಕಾಕಡ ಹೂ ಅಂದರೆ ನನಗೆ ತುಂಬಾ ಇಷ್ಟ. ಅದಾದಮೇಲೆ ಕಾಳು ಒಗ್ಗರಣೆ ಎಲ್ಲ ಮುಗೀತು. ಹಾಟ್ ಬಾಕ್ಸಿಗೆ ಹಾಕಿಟ್ಕೋತಾ ಇದ್ದೆ, ಯಾಕೆಂದರೆ ಕೊಡುವಾಗ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲನ ಹಾಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡು ಮಕ್ಕಳನ್ನ ರೆಡಿ ಮಾಡಿಕೊಂಡು ದೇವಸ್ಥಾನ ಮನೆ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ದೇವಸ್ಥಾನ ಹತ್ರ ಹೋಗಿ ಮತ್ತೆ ಅಲ್ಲಿ ಕೆಲಸ ಮಾಡೋದು ತುಂಬಾ ಹಿಂಸೆ ಅನಿಸುತ್ತೆ. ಒಂದೊಂದು ಸಲ ಈ ಥರ ಹಬ್ಬ ಏನಾದರೂ ಇದ್ದಾಗ ಹಿಂಸೆ ಅನಿಸುತ್ತೆ. ಯಾಕೆಂದರೆ ನನಗೆ ಹಬ್ಬಗಳಂದರೆ ಬೆಳಗ್ಗೆನೇ ಆಗಬೇಕು. ಸಂಜೆ ನಾನು ಮಾಡೋ ಸಂಜೆ ಹಬ್ಬ ಅಂದರೆ ಷಷ್ಠಿ ಹಬ್ಬ ಒಂದೇ. ಯಾಕೆಂದರೆ ಷಷ್ಠಿ ಹಬ್ಬ ಅಂದರೆ ಸಂಜೆ ಟೈಮ್ ಮಾಡಬೇಕು. ಸೊ ಹಾಗಾಗಿ ಬೆಳಗ್ಗೆನೂ ಮಾಡ್ಬೋದು ಅಂತ ನನಗೆ ಈ ಸಲನೇ ಗೊತ್ತಾಗಿದ್ದು. ನೆಕ್ಸ್ಟಿಂದ ಅದನ್ನು ಬೆಳಗ್ಗೆ ಮಧ್ಯಾಹ್ನನೇ ಮಾಡಿಬಿಡ್ತೀನಿ. ಇವಾಗ ನಾವೆಲ್ಲ ಅಂದರೆ ನಮ್ಮ ಶಿವರಾತ್ರಿನ ಆ ಥರ ಅಷ್ಟೊಂದು ಇದ್ರಾಗೆಲ್ಲ ಏನು ಮಾಡೋದಿಲ್ಲ. ಲಿಂಗಾಯತರಲ್ಲಿ ಚೆನ್ನಾಗಿ ಮಾಡ್ತಾರೆ. ನಮ್ಮದ್ರಲ್ಲಿ ಏನು ಆ ಥರ ಏನಿಲ್ಲ. ಮಾಮೂಲಿ ಪೂಜೆ ಮಾಡಿ ಮನೆಯೆಲ್ಲ ತಂದು ವಾರದ ಥರ ಮಾಡಿಬಿಟ್ಟು ಮನೇಲಿ ಏನಾದ್ರು ನೈವೇದ್ಯ ಮಾಡ್ತಾರೆ ಅಷ್ಟೇ. ಉಪವಾಸ ಮಾಡಿ ಆ್ಯಕ್ಚುಲಿ ಶಿವರಾತ್ರಿ ಅಂದರೆ ಶಿವರಾತ್ರಿ ಹಬ್ಬದ ದಿನ ಉಪವಾಸ ಇದ್ದು ನೈಟೆಲ್ಲ ಜಾಗರಣೆ ಮಾಡಬೇಕು. ಜಾಗರಣೆ ಅಂದರೆ ಫಿಲಮ್ ನೋಡಿಕೊಂಡು ಆಟ ಆಡಿಕೊಂಡು ಮಾಡೋದಲ್ಲ. ಶಿವನ ಮಂತ್ರನ ಪಠಿಸ್ತಾ, ಶಿವನ ಭಜನೆ ಮಾಡ್ತಾ, ಶಿವನ ಧ್ಯಾನ ಮಾಡ್ತಾ ಮಾಡೋದು ನಿಜವಾದ ಜಾಗರಣೆ. ಬಟ್ ಇವಾಗೆಲ್ಲ ಆ ಥರ ಯಾರೂ ಮಾಡೋದಿಲ್ಲ. ತುಂಬಾ ಶೀತ ಆಗಿತ್ತು ನನಗೆ. ಎಷ್ಟೊಂದು ಶೀತ ಆಗಿತ್ತು ಅಂದರೆ ಹಿಂಗೆ ಬಗ್ಗಿದ್ರೆ ಸಾಕು ಇಳಿದು ಬಿಡೋದು.
ಶೀತ ಆಗೋಗಿತ್ತು. ಸೊ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಶೀತ ಕಮ್ಮಿ ಆಗಲ್ಲ ಆಯಿತು, ನನಗೆ ಹಬ್ಬೆ ತೊಗೋಬೇಕು. ಅದಕ್ಕೆ ಸಂಜೆ ತೊಗೊಳ್ಳೋಣ ಅಂದ್ಬಿಟ್ಟು ಮಾಲ್ಟ್ನ ಎಲ್ಲ ಕಲಸಿಟ್ಟಿದ್ದೀನಿ. ಬಟ್ ಮಾಡೋದೇ ಮರ್ತೋಗಿದ್ದೀನಿ. ಮಾಡಿದ್ದೀನಿ ಅಂದ್ಕೊಂಡು ನನ್ನ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋದಾಗ ನೋಡ್ತೀನಿ ನಾನು ಮಾಲ್ಟೇ ಮಾಡಿಲ್ಲ. ಆಮೇಲೆ ಅರ್ಜೆಂಟಿಗೆ ಮಾಲ್ಟ್ ಮಾಡಿದೆ. ಅದು ತುಂಬ ಬಿಸಿ ಇತ್ತು. ಎಷ್ಟು ಬಿಸಿ ಇತ್ತು ಅಂದರೆ ಹಸ್ಬೆಂಡ್ ಆಲ್ರೆಡಿ ಸ್ನಾನಕ್ಕೆ ಹೋಗಿದ್ದಾರೆ. ನಾನು ಮಾಲ್ಟ್ ಇವಾಗ ಮಾಡ್ತಾಯಿದ್ದೀನಿ. ಅವ್ರು ಮಾಲ್ಟ್ ಒಂದು ಕುಡಿತಾರೆ. ಇನ್ನು ಸಂಡೇ ಟೈಮ್ ಊಟ ಮಾಡಲ್ಲ. ಅವ್ರು ಊಟ ಮಾಡಲ್ವಲ್ಲ ಅಂದ್ಬಿಟ್ಟು, ಟಿಫನ್ ಮಾಡಲ್ವಲ್ಲ ಅಂದ್ಬಿಟ್ಟು ನಾನು ಕೂಡ ಟಿಫನ್ ಮಾಡಲ್ಲ. ನಾನು ಮಿಕ್ಸ್ ಮಾಡಿದ್ನಲ್ಲ ತಣ್ಣಂಗಾಯಿತು ಅಂತ ಕುಡಿಯೋಕ್ಕೆ ಹೋದೆ. ಸಖತ್ತು ಬಿಸಿ ಇತ್ತು, ತುಂಬಾ ಸುಡ್ತಾ ಇತ್ತು. ಅಷ್ಟೇ ನಮ್ಮ ತೇಜ್ ಎಷ್ಟು ಎಲ್ಲ ರೆಡಿ ಮಾಡಿ ಕೊಟ್ಟು ಕಾರಿಗೆ ಇಡಬೇಕು, ಎಲ್ಲ ತೇಜಿಗೆ ಇಡು ಅಂತ ಹೇಳಿ ಕೊಟ್ಬಿಟ್ಟು ನಾನು ಮಾಲ್ಟ್ನ ಕುಡಿತಿದ್ದೆ. ಬಟ್ ಕುಡಿಯೋದಕ್ಕೆ ಆಗಲಿಲ್ಲ, ತುಂಬಾ ಸುಡ್ತಾ ಇತ್ತು. ಇನ್ನು ನನ್ನ ಹಸ್ಬೆಂಡ್ ಬಂದರೆ ಸುಡೋದು ಕೊಟ್ಟರೆ ಪಕ್ಕ ಬೈತಾರೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಒಂದು ಪ್ಲ್ಯಾನ್ನ ಮಾಡಿದ್ವಿ. ತಟ್ಟೆಗೆ ಹಾಕ್ಬಿಟ್ಟು ರೂಮಲ್ಲಿ ಜೋರಾಗಿ ಫ್ಯಾನ್ ಹಾಕಿ ಇಟ್ಬಿಟ್ಟು ತಣ್ಣಗಾಗಲಿ ಅಂತ. ಅದು 1-2-3 ಮಿನಿಟ್ಸಲ್ಲಿ ತಣ್ಣಗಾಯಿತು. ಆಮೇಲೆ ನನ್ನ ಹಸ್ಬೆಂಡಿಗೆ ಹಾಕ್ಕೊಟ್ಟೆ. ನೋಡಿ ಸೀರೆ ಹೆಂಗೆ ಕಾಣಿಸ್ತಿದೆ ಅಲ್ವಾ. ನನಗೆ ಈ ಥರ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಇದ್ರಲ್ಲಿ ತುಂಬ ಕಲರ್ ಇದೆ, ರೈನ್ಬೋ ಕಲರ್ ಥರ ಸ್ಯಾರಿ. ಇದು ನನ್ನ ಹತ್ರ ತುಂಬ ಸ್ಯಾರಿ ಇದೆ. ಬಟ್ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಲ್ಲ. ನೋಡಿ ನಾನೇ ಟೈಲರ್ ಆಗಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ. ನನಗೆ ನಾನು ಸ್ಟಿಚ್ ಮಾಡ್ಕೊಳ್ಳೋದು. ನನಗೆ ಯಾವಾಗ ಈಗ ನಾಳೆ ನಾಡಿದ್ರಲ್ಲಿ ಬೇಕು ಅಂದರೆ ಇವತ್ತು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಹಾಗೆ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಸ್ಯಾರಿ ತರಿಸಿದ್ದೆ ಆಯಿತಾ, ಸಿಂಪಲ್ಲಾಗೆ ಬಟ್ ಚೆನ್ನಾಗಿದೆ. ಯುವರಾಜ್ ಸಿಲ್ಕ್ ಅಂತ ನೀವೆಲ್ಲ ಕೇಳಿರ್ಬೋದು, ತುಂಬಾ ಫೇಮಸ್ ಅದು, ಮೈಸೂರದು. ಅಲ್ಲಿಂದ ತರಿಸಿದ್ದೆ ನಾನು. ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಫೈನಲಿ ದೇವಸ್ಥಾನದ ಹತ್ರ ಬಂದು ಇಲ್ಲಿ ತೇಜುಗೆ ಅಂಗಡಿ ಎಲ್ಲ ಫಸ್ಟ್ ಸೆಟ್ ಮಾಡಿಕೊಡ್ಬೇಕು. ಅವಳಿಗೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ, ತಡೆ ಓಡಿಸೋರು ಬೇರೆ ಬಂದುಬಿಟ್ಟಿದ್ರು. ಅವರಿಗೆಲ್ಲ ತಡೆ ಸಾಮಾನೆಲ್ಲ ಎತ್ತಿಟ್ಟು ಆಮೇಲೆ ಅಂಕಲ್ ದೇವ್ರನ್ನ ತೊಳೆದಿರ್ತಾರೆ. ಅವರು ಆಮೇಲೆ ನಾನು ಹೋಗಿ ದೇವರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡ್ತೀನಿ. ಆಮೇಲೆ ನಾನು ದೇವ್ರಿಗೆ ಸೀರೆ ಉಡಿಸಿ ಅಲಂಕಾರ ಎಲ್ಲ ಮಾಡ್ತೇನೆ ಆಯಿತಾ. ನನಗೆ ಇವತ್ತು ಅಮ್ಮನ ತಾಳಿ ಚೇಂಜ್ ಮಾಡಬೇಕಿತ್ತು. ಅದು ಸ್ವಲ್ಪ ಕಟ್ಟಾಗಿತ್ತು. ಅದಕ್ಕೋಸ್ಕರನೇ ನಾನು 90% ಅದಕ್ಕೇ ಸೀರೆ ಹಾಕ್ಕೊಂಡು ಬಂದಿದ್ದು, ಯಾಕೆಂದರೆ ಅದು ಚೇಂಜ್ ಮಾಡಬೇಕಲ್ಲ ಅಂತ. ನೋಡಿ ಈ ಥರ ಕಾಣ್ತಾ ಇದೆ. ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದು ಇವತ್ತು. ಅದಾದಮೇಲೆ ಆಚೆ ಬಂದು ಉತ್ಸವ ಮೂರ್ತಿ ಇದೆ, ಉತ್ಸವ ಮೂರ್ತಿ. ಅದಕ್ಕೂ ಕೂಡ ಸೀರೆ ಎಲ್ಲ ಚೇಂಜ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ನನಗೆ ನನ್ನ ಮಕ್ಕಳನ್ನ ಯಾರು ಮುಟ್ಟಿದ್ರೆ, ಯಾರು ಎತ್ಕೊಂಡ್ರೆ, ನನ್ನ ಮಕ್ಕಳನ್ನ ಯಾರು ರೆಡಿ ಮಾಡಿದರೆ ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನನ್ನನ್ನು ಬಿಟ್ಟು ದೇವರಿಗೆ ಯಾರೇ ಸೀರೆ ಉಡಿಸಿದ್ರು ನನಗೆ ಜಲಸ್ ಫೀಲ್ ಬಂದುಬಿಡುತ್ತೆ. ತುಂಬಾ ಬೇಜಾರಾಗುತ್ತೆ. ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಆ ಥರ ಫೀಲ್ ಆಗ್ತಾ ಇರುತ್ತೆ ನನಗೆ. ಸೊ ನನಗೆ ಅದೇನೋ ಗೊತ್ತಿಲ್ಲ. ಅಂದರೆ ಪೂಜೆ ಮಾಡೋದು ಅದನ್ನು ಹೇಳ್ತಿಲ್ಲ ನಾನು. ಇದು ಯಾರೋ ಪೂಜೆ ಮಾಡಿದ್ರೆ ನಂಗೆ ಬೇಜಾರಾಗುತ್ತೆ ಆ ಥರ ಹೇಳ್ತಿಲ್ಲ. ಬಟ್ ಸೀರೆ ಉಡಿಸಿ, ಏಕೆಂದರೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾರೂ ಈ ಥರ ಸೀರೆ ಉಡಿಸಲ್ಲ ಅಲ್ಲಿ. ಸೊ ಹಂಗಾಗಿ ಅದೊಂದು ಫೀಲ್ ಬಂದುಬಿಡುತ್ತೆ. ಇನ್ನೇನಾದ್ರು ಡೇಟ್ ಆಗಿ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದಾಗ ನನಗೆ ಅದೊಂದು ಯೋಚನೆ ಬರ್ತಾ ಇರುತ್ತೆ. ನಮ್ಮ ತೇಜ ಅಂಗಡಿ ಹೆಂಗೆ ವ್ಯಾಪಾರ ಮಾಡಿದ್ದಾಳೆ ಆ ಥರ ಫೀಲ್ ಬರಲ್ಲ ನನಗೆ. ದೇವ್ರಿಗೆ ಸೀರೆ ಯಾರು ಉಡಿಸಿದ್ರು, ಹೆಂಗೆ ಉಡಿಸಿದ್ರು, ಈ ಥರ ಯೋಚನೆ ಬಂದುಬಿಡುತ್ತೆ. ಏಕೆಂದರೆ ನಾನು ನಮ್ಮ ತೇಜು 2 ಇಯರ್ಸ್ ಬೇಬಿ ಇದ್ದಾಗಲಿಂದನೂ ನಾನು ದೇವ್ರಿಗೆ ಸೀರೆ ಉಡಿಸ್ತಾ ಇದ್ದೀನಿ. ಸೊ ಅದೊಂಥರ ಅಟ್ಯಾಚ್ಮೆಂಟ್ ನನಗೆ. ನನ್ನ ಮನಸ್ಸಲ್ಲಿ ಏನೇ ಫೀಲಿಂಗ್ ಇದ್ದರೂ ನಾನು ಅದನ್ನು ದೇವ್ರ ಹತ್ರ ಹೇಳ್ಕೊಂಡು, ನಾನು ಬೇರೆಯವ್ರ ಹತ್ರ ಯಾರ ಹತ್ರನೂ ನನ್ನ ಫೀಲಿಂಗ್ಸ್ನ ಅಷ್ಟಾಗಿ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ. ಒಂದು ಏನೇ ಇದ್ದರೂ ನನ್ನ ಹಸ್ಬೆಂಡ್ ಹತ್ರ ಹೇಳ್ಕೊತೀನಿ, ಇಲ್ಲ ನಾನು ಮಕ್ಳಿಗೆ ಗೊತ್ತಿರುತ್ತೆ ಎಲ್ಲ. ಅದು ಬಿಟ್ಟರೆ ನಾನು ಯಾರ ಹತ್ರನಾರು ಪೂರ್ತಿ ಹೇಳ್ತೀನಿ ಅಂದರೆ ಅದು ಅಮ್ಮನ ಹತ್ರ ಅಲಂಕಾರ ಮಾಡುವಾಗ ನನ್ನ ಮನಸ್ಸಲ್ಲಿ ಏನೇ ಇದ್ದರೂ ಹೇಳ್ಕೊಂಡು ಆಗ ನನಗೊಂಥರ ರಿಲೀಫ್ ಅಂತ ಅನಿಸುತ್ತೆ. ಈಗ ಹಸ್ಬೆಂಡ್ ನಾನೇ ಜಗಳ ಆಡಿದ್ರೆ ಯಾರ ಹತ್ರ ಹೇಳೋಕ್ಕಾಗುತ್ತೆ, ಅದನ್ನು ಅಮ್ಮನ ಹತ್ರನೇ ಹೇಳ್ಕೊಂಡು ನನ್ನ ಏನೇ ನನಗೆ ಖುಷಿಯಾಗಲಿ ದುಃಖ ಆಗಲಿ ಎಲ್ಲನೂ ನನ್ನ ಅಮ್ಮನ ನೆನೆಸ್ಕೊಳ್ಳೋದೆ ಪ್ರತಿ ಕ್ಷಣದಲ್ಲೂ. ಪೂರ್ತಿ ಎಲ್ಲ ರೆಡಿ ಮಾಡಿ ದೇವ್ರ ಪಾತ್ರೆ ತೊಳ್ಕೊಳ್ಳೋಣ ಅಂತ ಬಂದೆ. ಅಂದರೆ ಮಂಗಳಾರತಿ ತಟ್ಟೆ, ದೀಪ, ಅದನ್ನು ಇಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಯಾರಾದ್ರು ಬಂದರೆ ತೊಳ್ಕೊಡ್ತಾರೆ ಪಾತ್ರೆನ, ಬೇಗ ಬಂದರೆ. ಕೆಲವೊಬ್ಬರು ತೊಳೆಯೋದಕ್ಕೆ ಇಷ್ಟಪಡೋದಿಲ್ಲ. ನಾನೇನು ಯಾರಿಗೂ ತೊಳ್ಕೊಡಿ ಅಂತ ಕೇಳಲ್ಲ. ಅವರೇ ಆಗಿ ಯಾರು ತೊಳ್ಕೊಡ್ತೀನಿ ಅಂದರೆ ಕೊಡ್ತೀನಿ, ಇಲ್ಲ ಅಂದರೆ ನಾನೇ ತೊಳ್ಕೊಡ್ತೀನಿ. ಬೆಳಗ್ಗೆ
ಕೈಲಿ ಬಳೆ ಹೊಡೆದೋಗಿದ್ದು ಅಂತ ಹಂಗೆ ಬಂದಿದ್ದೆ ಮನೆಯಿಂದ. ಆಮೇಲೆ ಬಂದು ದೇವಸ್ಥಾನದಲ್ಲಿ ಬಳೆ ಹಾಕ್ಕೊಂಡೆ. ನನಗೆ ಕೈ ತುಂಬ ಬಳೆ ಹಾಕ್ಕೊಳ್ಳೋದು ಹೆಸ್ರು ಇಲ್ಲ, ಪೂರ್ತಿ ಗ್ರೀನ್ ಬಳೆ, ಇಲ್ಲ ಅಂದರೆ ಕಪ್ಪು ಬಳೆ. ನನಗೆ ತುಂಬ ಇಷ್ಟ ಕಪ್ಪು ಬಳೆ ತೊಟ್ಕೊಳ್ಳೋದು ಅಂದರೆ. ಮೊನ್ನೆ ನಮ್ಮೂರಲ್ಲಿ ಜಾತ್ರೆ ಆದಾಗ ಕೇಳಿದ್ನ 100 ರೂಪಾಯಿ ಡಜನ್ ಹೇಳಿದ್ರು. ಮಕ್ಕಳಿಗೆ ಕೇಳಿದ್ದೆಲ್ಲ 100 ರೂಪಾಯಿ ಅಂತ ಕೊಟ್ಬಿಟ್ಟೆ. ಬಳೆಗೆ 100 ರೂಪಾಯಿ ಅಂದಾಗ 100 ರೂಪಾಯಿ ಡಜನ್ ಅಂದಿದ್ದಕ್ಕೆ ನನಗೆ ಒಂದೊಂದು ಕೈಗೆ ಒಂದೊಂದು ಡಜನ್ ಕಪ್ಪು ಬಳೆ ಅಂದರೆ ನನಗೆ ಇಷ್ಟನೇ ಆಗಲ್ಲ. ಕೈ ತುಂಬ ಇರಬೇಕು. ಈ ಮದುವೆ ತೊಟ್ತಾರಲ್ಲ ಆ ಥರ ಕಪ್ಪು ಬಳೆ ತೊಟ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಬಟ್ ಇಲ್ಲ, ನೆಕ್ಸ್ಟ್ ಟೈಮ್ ತೊಟ್ಕೋತೀನಿ. ಅಂದರೆ ನನಗೆ ಒಂದೇ ಪ್ಲೈನ್ ಕಲರ್ ಇರಬೇಕು, ಈ ಡಿಸೈನ್ ಇರೋದು ಬಳೆಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ ನನಗೆ. ಅದಾದಮೇಲೆ ಬಂದು ಇಲ್ಲಿ ಅಭಿಷೇಕ ಮಾಡ್ತಾಯಿದ್ರು ನಾಗದೇವಿಗೆ. ಇವತ್ತು ಶಿವರಾತ್ರಿ ಇರೋದ್ರಿಂದ ಬೇಗ ಅಭಿಷೇಕನ ಕೂಡ ಇಟ್ಕೊಂಡಿದ್ರು. ಇದು ಉದ್ಭವ ಸರ್ಪ ಎಡೆ ರೂಪದಲ್ಲಿ ಉದ್ಭವ ಆಗಿರೋದು. ನೋಡಿ ನಾನು ಕಾಣಿಸ್ತಾ ಇದ್ದೀನಿ ನೀಟಾಗಿ 7 ಎಡೆ ಸರ್ಪದ ಥರ ಅದು ಉದ್ಭವ ಆಗಿರೋದು. ಅಲ್ಲಿಗೆ ಅಭಿಷೇಕವನ್ನು ಮಾಡಿ ಕೊಡ್ತಾ ಇದ್ರು. ಒಂದು 11:30 12 o'clockವರೆಗೂ ಇದೇ ಕೆಲಸ ಆಗುತ್ತೆ. ದೇವ್ರ ಹತ್ರ ರೆಡಿ ಮಾಡೋದು, ಎತ್ತಿಡೋದು. ಪಾಪ ಅಂಕಲ್ ಕೆಲಸ ಮಾಡಿಕೊಡ್ತಾರೆ. ಆಮೇಲೆ ಎಲ್ಲ ರೆಡಿ ಆದಮೇಲೆ ಅಂಕಲ್ ಬಂದು ಕಾಯಿ ಹೊಡಿತಾರೆ ಅಂದ್ಬಿಟ್ಟು ನಾನು ಕಾಯಿ ಇನ್ನೂ ಹೊಡೆದಿರಲಿಲ್ಲ. ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಪ್ರಸಾದ ಕೊಡೋಣ ಅಂದ್ಬಿಟ್ಟು ಎಲ್ಲ ಪ್ರಸಾದ ಕೊಡೋದು, ಪ್ರಸಾದ ಕಮ್ಮಿ ಆಗಿದೆ. ನಾನು ಮತ್ತೆ ಮುಗ್ದಲ್ಲಿ ಯಾವುದು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಸ್ವಲ್ಪ ಪ್ರಸಾದ ಕೊಡೋ ವೀಡಿಯೋನ ಮಾಡ್ಕೊಂಡು ಕೊಟ್ಬಿಟ್ಟು ನಾವು ಮನೆಗೆ ತೋರಿಸ್ಕೊತಿಗೆ 2:30 ಆಗೋಗ್ಬಿಡುತ್ತೆ. ಜನ ಇದ್ದರೆ ಇನ್ನೂ 3 ಜಾಸ್ತಿನೇ ಆಗಿಬಿಡುತ್ತೆ. ನಾವು ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ 3:30 4 o'clock ಹತ್ರ ಟೈಮ್ ಆಗಿಬಿಡುತ್ತೆ ಒಂದೊಂದು ಸಲ. ಅಂಥ ಟೈಮಲ್ಲಿ ಒಂದೊಂದು ಸಲ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ನನಗೆ. ಯಾಕೆಂದರೆ ಬೆಳಗ್ಗಿಂದ ಖಾಲಿ ಹೊಟ್ಟೆಲಿರ್ತೀನಿ. ಮತ್ತು ಅಲ್ಲಿ ನೀರು ಕುಡಿಬೇಕು ಅಂತ ಅನ್ಸೋದಿಲ್ಲ. ದೇವಸ್ಥಾನದ ಹತ್ರ ಬಾಯಾರಿಕೆ ಆಗೋದಿಲ್ಲ, ಹಸಿವು ಕೂಡ ಆಗೋದಿಲ್ಲ. ದೇವಸ್ಥಾನ ಪೂಜೆ ಎಲ್ಲ ಮುಗಿತು ಖಾರಿ ಕೊತ್ತು ಅಂದಾಗ ಹಸಿವಾಗುತ್ತೆ. ಅಲ್ಲಿವರೆಗೂ ಹಸಿವೇ ಆಗಲ್ಲ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಟೊಮೊಟೊ ಪಲಾವ್ ಮಾಡಿಕೊಟ್ಟೆ ಎಲ್ಲರಿಗೂ. ಅದಾದಮೇಲೆ ನಾನು ಸಂಜೆಗೆ ಬಂದು ಸಾಂಬಾರು ಬಂದು ಬೂದ್ಗುಂಬಳ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಈ ಟೆಂಪಲಲ್ಲೆಲ್ಲ ಕೊಡ್ತಾರೆ ಗೊತ್ತಾ, ಹೋಟೆಲ್ ಟೆಂಪಲಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಸಾಂಬಾರು. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್ ಸಾಂಬಾರು. ನೆಕ್ಸ್ಟ್ ನಾನು ರೆಸಿಪಿನ ಹಾಕ್ತೀನಿ, ಮಿಸ್ ಮಾಡದೆ ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರೂ ಮತ್ತೆ ಕೇಳಿ ತಿಂತಾರೆ. ಅಷ್ಟು ಸೂಪರಾಗಿರುತ್ತೆ ಸಾಂಬಾರು. ನಮ್ಮ ಮನೇಲಿ ಎಲ್ಲರ ಫೇವ್ರೆಟ್ ಸಾಂಬಾರು ನುಗ್ಗೆಕಾಯಿ ಬೂದ್ಗುಂಬಳ. ನೀವು ಬೂದ್ಗುಂಬಳ ಇಲ್ಲ ಅಂದರೆ ಬರೀ ನುಗ್ಗೆಕಾಯಿ ಹಾಕಿ ಮಾಡ್ಬೋದು. ನುಗ್ಗೆಕಾಯಿ ಬೂದ್ಗುಂಬಳ ಎರಡೂ ಇಲ್ಲ ಅಂದರೆ ಸಾಂಬಾರು ಸೌತೆಕಾಯಿ ಹಾಕಿ ಮಾಡ್ಬೋದು. ಸೂಪರಾಗಿರುತ್ತೆ, ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸಾಂಬಾರು. ನನ್ನ ಫೇವ್ರೆಟ್ ನಮ್ಮ ಮನೇಲಿ ಎಲ್ಲ. ಆಮೇಲೆ ಎಲ್ಲ ಸಾಂಬಾರೆಲ್ಲ ಆಯಿತಾ. ಆದಮೇಲೆ 3 ಜನಕ್ಕೂ ಊಟ ಹಾಕ್ಬಿಟ್ಟೆ. ನನಗೆ ಹೊಟ್ಟೆ ಹಶ್ವಾಗಿರಲಿಲ್ಲ, ಯಾಕೆಂದರೆ ಸಂಜೆ ಲೇಟಾಗಿ ತಿಂದಿದ್ದೆ ನಾನು. ಸೊ ಹಂಗಾಗಿ ಹಪ್ಪಳ ಹಾಕ್ಬಿಟ್ಟು ಮಕ್ಕಳಿಬ್ರು ಹಪ್ಪಳ ಬೇಕು ಅಂದರು. ಸೊ ಅವ್ರಿಗೆ ಹಪ್ಪಳ ಹಾಕ್ಕೊಟ್ಟು ಆಮೇಲೆ ಎಲ್ಲರದ್ದು ಊಟ ಆದಮೇಲೆ ಪೂರ್ತಿ ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಮ್ಮ ನಿತ್ಯ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿಬಿಡೋದಾ. ಮಂಕೊಳ್ಳೋಣ, ನಾನು ಹಬ್ಬೆ ತಗೊಳ್ಳೋಣ ಅಂತ ನಾನಿದ್ರೆ ನಮ್ಮ ನಿತ್ಯ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಲು ಚಪ್ಪಲಿ ಹಾಕ್ಕೊಂಡು ಬಂದು. ನನ್ನ ಮಕ್ಳಿಗೆ ನನ್ನ ಥರನೇ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಅವ್ರ ಅಪ್ಪ ಇಲ್ಲಾಂದರೆ ನಮ್ಮ 3 ಜನದ ರಾಜ್ಭರಾಗಿರುತ್ತೆ ಮನೇಲಿ. ಹಾಡು ಹಾಕ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು. ಇದು ನನಗೆ ತುಂಬಾ ಇಷ್ಟ ಡ್ಯಾನ್ಸ್ ಮಾಡೋದಂದರೆ. ಬಟ್ ಏನು ಗೊತ್ತಾ, ಕೆಲವೊಂದು
ನನ್ನ ಮಗಳ ಜೊತೆ ರೀಲ್ಸ್ ಮಾಡಾಕ್ತಾರೆ ಕೆಲವೊಂದು ಒಂದು ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ಟಿದ್ರು. ಅದಕ್ಕೆ ಅವಾಗಿಂದ ಮಾಡೇ ಇಲ್ಲ. ನನಗೆ ಒಂಥರ ಅನ್ನಿಸ್ತು, ಅದಕ್ಕೆ ಸುಮ್ಮನೆ ಅದೇ. ನೋಡೋಣ ನೆಕ್ಸ್ಟು ಅದಾದಮೇಲೆ ಹಬೆ ತೊಗೊಳ್ಳೋಣ ಅಂದ್ಬಿಟ್ಟು ಹಬೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಕೋಲ್ಡ್ ಆದರೆ ಮಾತ್ರೆ ತೊಗೊಂಡ್ರೆ ಇದಕ್ಕೆಲ್ಲ ಹೋಗೋದೇ ಇಲ್ಲ. ಮತ್ತು ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಇಷ್ಟನೇ ಇಲ್ಲ ಗೊತ್ತಾ. ನನಗೊಂಥರ ಅನಿಸುತ್ತೆ ಮಾತ್ರೆ ತೊಗೊಳೋದು ಅಂದರೆ. ಬೇಕು ಇಂಜೆಕ್ಷನ್ ಹಾಕಿದ್ರೆ ಎಷ್ಟು ಬೇಕಾದ್ರೆ ಹಾಕಿಸ್ಕೊತೀನಿ, ಮಾತ್ರೆಗೆ ನನಗೂ ಆಗೇ ಬರೋಲ್ಲ. ಹಬೆಗೆ ಬಂದು ನಾನು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಒಂದು ಸ್ಪೂನ್ ಅರಿಶಿನ ಹಾಕೋತೀನಿ, ಆಮೇಲೆ ಅಮೃತಾಂಜನ ಹಾಕೋತೀನಿ. ಅದರೊಳಗಡೆ 5 ನಿಮಿಷ ಹಬೆ ತೊಗೊಂಡ್ರೆ ಪೂರ್ತಿ ಕ್ಲಿಯರಾಗಿ ಬಿಡುತ್ತೆ ನನಗೆ ಬೆಳಗ್ಗೆ ಅಷ್ಟರಲ್ಲಿ. ಇಲ್ಲ ಅಂದರೆ ಇವು ತೀರ ಓವರಾಗಿ ಶೀತ ಆಗಿದ್ರೆ 2 ಟೈಮ್ಸ್ ತೊಗೊಂಡ್ರೆ ಸಾಕು. ನನ್ನ ಜೊತೆ ನಿತ್ಯನೂ ತೊಗೋತೀನಿ ಅಂತ ಬರೋಳು, ಅದ್ರ ಹಬೆಗೆ ನೋಡಿ ಹೆಂಗೆ ಅವಳ ಹತ್ರ ಕ್ಯಾಮ್ರಾ ನೋಡ್ಕೊಂಡು ಬರ್ತಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ನನಗೆ. ಬರೋಳು ಅದ್ರ ಹಬೆ ರೌಸ್ ಹೊಡಿಯುತ್ತಲ್ಲ, ಅದಕ್ಕೆ ಮತ್ತೆ ಆಚೆ ಬಂದುಬಿಡೋಳು. ಅವಳಿಗೊಂಥರ ಖುಷಿ ನೋಡಿ ಇಲ್ಲಿ ಹೆಂಗೆ ಆಡ್ತಿದ್ದಾಳೆ ಅಂತ. ಒಂದು 5 ಮಿನಿಟ್ಸ್ ತೊಗೋತೀನಿ ನಾನು ಸ್ಟೀಮ್ನ. ಜಾಸ್ತಿ ಟ್ಯಾಬ್ಲೆಟ್ಸ್ ಇದೆಲ್ಲ ಕನ್ಸ್ಯೂಮ್ ಮಾಡೋದಕ್ಕಿಂತ ಈ ಥರ ಸ್ಟೀಮ್ ತೊಗೊಳ್ಳೋದು ತುಂಬ ಒಳ್ಳೆಯದು, ಹೆಲ್ತಿಗೂ ಕೂಡ ಒಳ್ಳೆಯದು. ಮತ್ತು ನಿಮ್ಗೆ ಏನಾದ್ರು ಸ್ಟೀಮ್ ತೊಗೊಳ್ಳೋ ಅಭ್ಯಾಸ ಇದ್ದರೆ ವೀಕ್ಲಿ 1 ಟೈಮ್ ಸ್ಟೀಮ್ನ ತೊಗೊಳ್ಳಿ. ಅಂದರೆ ಏನೂ ಆಗ್ತಲ್ಲ, ಶೀತ ಏನೂ ಆಗಿಲ್ಲ ಅಂದರೆ ಬರೀ ಹಾಟ್ ವಾಟರಲ್ಲಿ ಸ್ಟೀಮ್ನ ತೊಗೊಳ್ಳಿ. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಚೆನ್ನಾಗಿ ಗ್ಲೋ ಬರುತ್ತೆ ಸ್ಕಿನ್ನು ಕೂಡ. ತೊಗೊಂಡು ಬೆವ್ರು ಬಂದೋಯ್ತು. ತೇಜು ಕೂತ್ಕೊಂಡು ನೋಡಿ ನಗಾಡ್ತಾ ಇದ್ಲು ನನ್ನನ್ನು. ತೇಜುಗೆ ಇಷ್ಟ ಇಲ್ಲ ಸ್ಟೀಮ್ ಎಲ್ಲ ತೊಗೊಳೋದು. ಆಮೇಲೆಲ್ಲ ಅದು ಏನು ಗೊತ್ತಾ, ಸ್ಟೀಮ್ ತೊಗೊಂಡ್ರೆ ತೊಗೊಂಡ ತಕ್ಷಣ ಮಲ್ಕೊಬಿಡ್ಬೇಕು. ಅದೇನು ಬೆಡ್ಶೀಟ್ ಹಚ್ಚಿ ಸ್ಟೀಮ್ ತೊಗೊಂಡಿರ್ತೀವಿ ಅದು ಹಂಗೆ ಮಲ್ಕೊಬಿಡ್ಬೇಕು, ಆಗ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ನಿತ್ಯ ಮಲಗಿರ್ನಿಲ್ವಲ್ಲ, ಹಂಗಾಗಿ ನಾನು ಮಲ್ಕೊಳ್ಳೋದಕ್ಕಾಗಲಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ನಾಳೆಯಿಂದ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ. ನಾನು ಮಾಲ್ಟ್ ಪೌಡರಲ್ಲಿ ಅಂದ್ಕೊಂಡಿದ್ದೀನಿ. ಡೈಲಿ ನನಗೆ ವೀಡಿಯೋ ಮಾಡೋದಕ್ಕಾಗೋದಿಲ್ಲ, ಒಂದಿನ ಬಿಟ್ಟು ಒಂದಿನ ವೀಡಿಯೋನ ಮಾಡ್ತೀನಿ. ಬಟ್ 30 ಡೇಸಲ್ಲಿ ನಂದು ರಿಸಲ್ಟ್ ಏನು ಬರ್ತೋ ಅನ್ನೋದನ್ನು ನಾನು ಆನೆಸ್ಟಾಗಿ ತೋರಿಸ್ತೀನಿ. ತೀರ ಎಲ್ಲನೂ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ತೀನಿ ಅಂತಲೂ ಹೇಳಲ್ಲ. ಏಕೆಂದರೆ ಮನೇಲೇ ನಾವು ಮಾಡ್ತೀವಿ ಅಂದಾಗ 1 ಟೈಮ್ ಏನಾದ್ರು ಜಂಕ್ ಫುಡ್ ತೊಗೊಬಿಡ್ತೀವಿ. ವೀಕ್ಲಿ 1 ಟೈಮ್ ಈ ಥರ ಏನಾದರೂ ಮನೇಲೇ ಏನಾದ್ರು ಮಾಡಿದಾಗ ಅದನ್ನೆಲ್ಲದ್ರ ಜೊತೆನೂ ನಾನು ಹೆಂಗೆ ವೆಯ್ಟ್ ಲಾಸ್ ಆಗ್ತೀನಿ ಅನ್ನೋದನ್ನು ಶೇರ್